ಬಹಳ ಚೆನ್ನಾಗಿದೆ ಬ್ರೋ. ಮೇನ್ ಕಾಮಿಡಿ, ನೀವು ಬಿದ್ದು ಬಿದ್ದು ನಗ್ತೀರಿ. ಫಸ್ಟ್ ಹಾಫ್ ಫುಲ್ ನಗ್ತೀರಿ, ಸೆಕೆಂಡ್ ಹಾಫ್ ಸ್ಟೋರಿಗೆ ಹೋಗುತ್ತೆ. ಲೈಕ್ ನೀವು ಯೋಚನೆ ಮಾಡಲ್ಲ ಕಾಮಿಡಿ ಯಾವ ತರ ಅಂದ್ರೆ ಫುಲ್ ಲಾಜಿಕ್ ಎಲ್ಲ ಹುಡ್ಕಂಗಿಲ್ಲ, ಫುಲ್ ಕಾಮಿಡಿ. ಯಾಕಂದ್ರೆ ಬೆಂಗಳೂರು ಬನಶಂಕರಿನಲ್ಲಿ ಬೀಚ್ ತೋರಿಸ್ತಾರೆ, ಮೆಜೆಸ್ಟಿಕ್ ಕ್ರೂಸ್ ಇರುತ್ತೆ, ಮೆಜೆಸ್ಟಿಕ್ ನೀರಲ್ಲಿ ಕ್ರೂಸ್ ತರ. ಆಮೇಲೆ ಸಪ್ತಸಾಗರದ ಚೆಲ್ಲೋ ಮನು ಕ್ಯಾರೆಕ್ಟರ್ ಮತ್ತೆ ಪುಟ್ಟಿ ಕ್ಯಾರೆಕ್ಟರ್ ಕಾಮಿಡಿ ಐತಿ, ಸಾರಿ ಯೂನಿವರ್ಸ್ ತರ. ಸೊ ನಿಮಗೆ ಫುಲ್ ಕಾಮಿಡಿ. ಉತ್ತರ ಕರ್ನಾಟಕದಿಂದ ಬೀದರ್ ಕ್ಯಾರೆಕ್ಟರ್, ಧಾರವಾಡ ಕ್ಯಾರೆಕ್ಟರ್, ಮಂಡ್ಯ ಕ್ಯಾರೆಕ್ಟರ್, ಸೊ ನಿಮಗೆ ಫುಲ್ ಔಟ್ ಅಂಡ್ ಔಟ್ ಕಾಮಿಡಿ ಸರ್. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಓ ಬೆಳಕೆ ಸಾಂಗ್ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಪ್ಲೇಸ್ ಮಾಡಿ ಟೀಚರ್ ಬಂದು ಚೇಂಜ್ ಮಾಡತ್ತಾರ, ಬಹಳ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ನಕ್ಕು ನಕ್ಕು ನಿಮ್ಗೆ ಹೊಟ್ಟೆ ಉಣ್ಣಾಕ್ಸಿ ನಗ್ತೀವಿ. ಎರಡೂ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎರಡು. ಅಂದ್ರೆ ಅದೇ ಸ್ಟೋರಿ ಅಂತಿಲ್ಲ, ಫುಲ್ ಕಾಮಿಡಿ. ಸುಮ್ಮನೆ ಒಂದು ರೌಡಿಸಮ್ ಅಲ್ಲಿ ಇದಾದ್ರೆ ಕಾಮಿಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಮೇನ್ ರೈಟಿಂಗ್ ಅಲ್ಲಿ ಬಹಳ ಚೆನ್ನಾಗಿ ರೈಟಿಂಗ್. ಮೆಸೇಜ್ ಏನಿಲ್ಲ, ಎಂಟರ್ಟೈನ್ಮೆಂಟ್. ದುಡ್ಡು ಕೊಡ್ತೀರಿ, ನಗ್ತೀರಿ, ಆರಾಮಾಗಿ ನೆಮ್ಮದಿಯಾಗಿ ಮನೆಗೆ ಹೋಗ್ತೀರಿ. ಈಗ ಸುಮ್ಮನೆ ಕಂಟೆಂಟು ಅವೆಲ್ಲ ಯೋಚನೆ ಮಾಡೋದ್ಕಿಂತ ನಿಮ್ಗೆ 2.5 ಗಂಟೆ ಆರಾಮ್ ಎಂಟರ್ಟೈನ್ಮೆಂಟ್, ಆರಾಮ್ ನಕ್ಕಂತ ಸಂತೋಷವಾಗಿ ಮನೆಗೆ ಹೋಗ್ತೀವಿ. ಸೂಫ್ರಮ್ ಶೋ ನೋಡಿದ್ರಿ? ಹೌದಾ, ಅಲ್ಲೇನಿತ್ತು ನಿಮ್ಗೇನು ಕಾಮಿಡಿ ಇತ್ತಲ್ವಾ, ಅದೇ ಥರ ಇದು ಕೂಡ ಫುಲ್ ಕಾಮಿಡಿ. ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಬಂದು, ಹುಡುಗರು ಬಂದು, ಮಕ್ಳು ಬಂದು, ದೊಡ್ಡವ್ರು ಬಂದು, ಎಲ್ಲರೂ ಬಂದು ನೋಡಿ ನಕ್ಕು ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಡಾಲಿ ಹೇರ್ ಸ್ಟೈಲ್ ಎಲ್ಲ ಭಾಳ ಚೆನ್ನಾಗಿದೆ. ಅವರು ರೇಸರ್ ಕ್ಯಾರೆಕ್ಟರ್ ಆಗಲಿ, ಮೇನ್ ಎಲ್ಲರೂ ಇದ್ದಾರೆ. ಕೇಸ ಒಂಥರ ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ಬಂದು ದಯಮಾಡಿ ನೋಡ್ಬೇಕಂತ ಹೇಳಿ. ಫಿಲಮ್ ಮಾತ್ರ ಸೂಪರ್ ಸರ್, ಚೆನ್ನಾಗಿದೆ. ಮದರ್ ಸೆಂಟಿಮೆಂಟು, ಸರ್ ಆ್ಯಕ್ಟಿಂಗು, ಸರ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಮೂವಿ ಮಾತ್ರ. ಸಕ್ಕದಾಯ್ತು ಬ್ರೋ. ನಮ್ಮ ಶ್ರವಣ್ ಬ್ರೋ ಆರ್ಟ್ ಮಾಡಿದ್ದಾರೆ, ಮಸ್ತಾಗಿದೆ ಫಿಲಮ್, ಸಕ್ಕದಾಯ್ತು. ಎಲ್ಲ ಚೆನ್ನಾಗಿದೆ, ಕಾಮಿಡಿ ಸೀನ್ಸ್ ಅಂತೂ ಮಸ್ತಾಗಿದೆ ಫಿಲಮ್. ಎಲ್ಲ ಬಂದು ನೋಡ್ಬೋದು, ಫ್ಯಾಮಿಲಿ ಸಕ್ಕದಾಗಿದೆ ಮಾತ್ರ, ಕಾಮಿಡಿ ಮಸ್ತಾಗಿದೆ, ಚೆನ್ನಾಗಿದೆ. ಎಲ್ಲ ಫ್ರೆಂಡ್ಸ್ಗಳು ಬರೋಕ್ಕಂತೂ ಭಾರಿ ಫಿಲಮ್, ಹೋಗ್ಬೋದು ಬ್ರೋ. ಚೆನ್ನಾಗಿದೆ, ಒಂದ್ಸತಿ ನೋಡ್ಬೋದು, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸೂಪರ್ ಆಗಿದೆ ಸ್ಟೋರಿ ಮಾತ್ರ. ಅದೇ ಲಾಸ್ಟಲ್ಲಿ ಮದರ್ ಪ್ರಾಮಿಸ್ ಮಾಡ್ತಾರಲ್ಲ, ಅದು ಚೆನ್ನಾಗಿದೆ. ಕಾಮಿಡಿ ಸೀನ್ಸ್ ಪಕ್ಕಾ ಕಾಮಿಡಿ ಫಿಲಮ್, ಸಖತ್ತಾಗಿದೆ. ಫುಲ್ ರಿಫ್ರೆಶಿಂಗ್, ಅದು ಸೂಪರ್. ಆಮೇಲೆ ಇನ್ನು ಸೈಡ್ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದು ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡೋದು. ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ದಯವಿಟ್ಟು. ಕರ್ನಾಟಕದಲ್ಲಿ ಚೇಂಜಸ್ ಬೇಕು ಅಂತ ಹೇಳ್ತಾರೆ, ಮಾಡಿದಾಗ ಬಂದು ನೋಡಬೇಕು. ಅದು ನಮ್ಮ ಕನ್ನಡಿಗರ ಕರ್ತವ್ಯ ಅಂತ ಹೇಳ್ತೀನಿ. ನೋಡಿ, ಏನೋ ಒಂದು ಆಕ್ಟರ್ ಆಗಿದ್ದವ್ರು ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಹಾಗಾಗಿದೆ. ಚಿತ್ರಾನ್ನ ಆಗೋಯ್ತು ತಲೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಈ ಫಿಲಮ್ ಕರೆಕ್ಟ್ ಆಗಿದೆ. ಆ್ಯಂಡ್ ಒಂದು ಸೈನ್ ಲ್ಯಾಂಗ್ವೇಜ್ ತೋರಿಸ್ಬೇಕು ಅಂದರೆ ಸಕ್ಕತ್ತಾಗಿದೆ. ಶ್ರೀವತ್ಸ, ಯಶವಂತ್ ಶೆಟ್ಟಿ, ಆಮೇಲೆ ಧನಂಜಯ್ ಪೂರ್ಣ ಅವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಕ್ಯೂಟ್ ಅನಿಸಿದ್ದು ಯಶವಂತ್ ಶೆಟ್ಟಿ ಮತ್ತು ಶ್ರೀವತ್ಸ. ಈ ಮೂವಿನೇ ಯುನೀಕು, ಫುಲ್ ಚಿತ್ರಾನ್ನ. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತೀರೋ ಹಂಗೆ ಇಲ್ವೇ ಇಲ್ಲ. ಇದು ತುಂಬ ಚೆನ್ನಾಗಿದೆ. ಪೂರ್ಣ ಅವ್ರಿಗೆ ಆಲ್ ದಿ ಬೆಸ್ಟ್. ತುಂಬ ನನಗೆ ಎಕ್ಕಾಲ್ ಪರಿಚಯ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ಅವ್ರ ತಲೆಯಲ್ಲಿ ಅಷ್ಟು ಕ್ರೇಜಿನೆಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಿಟ್ ಆಗಲಿ ಸಿನಿಮಾ. ತುಂಬ ಚೆನ್ನಾಗಿದೆ ಮ್ಯಾಮ್. ನೀವು ಸಿನಿಮಾ ನೋಡಿದ್ದೀರಾ ಅನಿಸುತ್ತೆ. ನಿಮ್ಗೇನು ಅನ್ನಿಸ್ತು? ತುಂಬ ಚೆನ್ನಾಗಿದೆ, ಒಳ್ಳೇದಾಗಲಿ ಸಿನಿಮಾ. ಥ್ಯಾಂಕ್ ಯು.